ಸಿಚುವೇಶನ್ ನಿಜಕ್ಕೂ ಭಾರಿ ಆತಂಕಕಾರಿಯಾದಂತಹ ಬೆಳವಣಿಗೆ ಇದು. ರೇವಣ್ಣ ಅವರ ಈ ಸ್ಫೋಟಕ ಹೇಳಿಕೆ, ರೇವಣ್ಣ ಅವರ ಹತ್ಯೆಗೆ ಸಂಚು ನಡೆದಿತ್ತು ಎನ್ನುವಂತಹ ಮಾಹಿತಿ ನಿಜಕ್ಕೂ ಆಘಾತಕಾರಿಯಾಗಿದೆ. ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ? ಕೃಷ್ಣೇಗೌಡರ ಹತ್ಯೆಗೂ ರೇವಣ್ಣ ಅವರ ಮೇಲೆ ದಾಳಿ ನಡೆಯೋದಕ್ಕೆ ಸಂಚಾಗಿತ್ತು ಅನ್ನೋದಕ್ಕೂ ಏನ್ ಲಿಂಕ್ ಇದೆ? ರೇವಣ್ಣ ಅವರು ಹೇಳ್ತಿರೋದೇನು? ಪ್ರತಿಮಾ, ರೇವಣ್ಣ ಅವರ ಈ ಸ್ಫೋಟಕ ಹೇಳಿಕೆ ಸಾಕಷ್ಟು ಚರ್ಚೆಗೆ ಎಡೆ ಮಾಡಿಕೊಡ್ತದೆ. ಅವರ ಆಪ್ತರಾಗದ ಅಶ್ವಥ್ ಅವರ ಕೊಲೆ ಯತ್ನಕ್ಕೆ ಪ್ರಯತ್ನ ನಡೆದಿತ್ತು. ಜೊತೆಗೆ ಅವರ ಆಪ್ತರಲ್ಲಿ ಮತ್ತೊಬ್ಬರಾದ ಕೃಷ್ಣೇಗೌಡರ ಹತ್ಯೆ ಆಗಿದೆ. ನಂತರದಲ್ಲಿ ರೇವಣ್ಣವ್ರನ್ನೂ ಸಹ ಟಾರ್ಗೆಟ್ ಮಾಡಲಾಗಿತ್ತು ಅನ್ನುವಂಥ ಹೇಳಿಕೆಯನ್ನ ಸ್ವತಃ ರೇವಣ್ಣನವರೇ ಹೇಳಿದ್ದಾರೆ. ಇದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿರ್ತಕ್ಕಂಥದ್ದು. ಈ ಯಾವ ಹಿನ್ನೆಲೆಯಲ್ಲಿ ರೇವಣ್ಣವ್ರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ, ಅದು ರಾಜಕೀಯವಾಗಿ ಅಥವಾ ವ್ಯಾವಹಾರಿಕ ಹಿನ್ನೆಲೆಯಲ್ಲಿ ರೇವಣ್ಣವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಕೊಲೆಗೆ ಹತ್ಯೆಗೆ ಸಂಚು ರೂಪಿಸಲಾಗಿದೆ ಅನ್ನುವಂತಹದ್ದು ಸಾಕಷ್ಟು ಈಗ ಪ್ರಶ್ನೆಗೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ರೇವಣ್ಣವರು ಈ ಹಿಂದೆ ಅವರ ಆಪ್ತರಾದಂತಹ ಅಶ್ವಥ್ ಅವರ ಕೊಲೆಗೆ ಯತ್ನವನ್ನ ಈ ಹಿಂದೆ ಮಾಡಲಾಗಿತ್ತು. ಅದು ಹೊಳೆನರಸೀಪುರದಲ್ಲಿ ಅವರ ಒಂದು ಕಾರನ್ನು ಅಟ್ಯಾಕ್ ಮಾಡಿ ಹತ್ಯೆಗೆ ಯತ್ನ ನಡೆದಿತ್ತು. ಆದರೆ ಆ ಸಂದರ್ಭದಲ್ಲಿ ವಶಾತ್ ಬಚಾವಾಗಿ ಅಶ್ವಥ್ ಅವರು ವಾಪಸ್ ರೇವಣ್ಣವರ ಮನೆಗೆ ಬಂದಿರ್ತಾರೆ. ಆ ಒಂದು ಪ್ರಕರಣದಲ್ಲಿ ಇನ್ನೂ ಸಹ ಪ್ರಮುಖ ಆರೋಪಿಗಳು ಇಬ್ರು ಇನ್ನೂ ಸಹ ಬಂಧನ ಆಗಿಲ್ಲ. ಬೆಂಗಳೂರು ಮೂಲದ ರೌಡಿಗಳು ಅಶ್ವಥ್ ಅವರ ಹತ್ಯೆಗೆ ಯತ್ನವನ್ನ ನಡೆಸಿದ್ರು. ಆ ಪೈಕಿ 4 ಬಂಧಿಸಲಾಗಿದೆ. ಹಾಗಾದ್ರೆ ಇದು ವ್ಯಾವಹಾರಿಕವಾದ ವಿಷಯದಲ್ಲಿ ರೇವಣ್ಣ ಅವರ ಕೊಲೆಗೆ ಹತ್ಯೆಗೆ ಸಂಚು ರೂಪಿಸಲಾಗಿತ್ತ ಅನ್ನುವಂತಹದ್ದು ಈಗ ಸದ್ಯದ ಪ್ರಶ್ನೆ. ಈ ಒಂದು ಅಶ್ವಥ್ ಅವರ ಪ್ರಕರಣವನ್ನ, ಅಂದ್ರೆ ರೇವಣ್ಣ ಅವರ ಆಪ್ತರಾಗಿರುವ ಅಶ್ವಥ್ ಅವರ ಕೊಲೆ ಯತ್ನ ಪ್ರಕರಣದಲ್ಲಿ ಅವರನ್ನ ವ್ಯಾವಹಾರಿಕ ಕಾರಣಕ್ಕಾಗಿ ಅವರನ್ನ ಹತ್ಯೆಗೆ ಸಂಚು ರೂಪಿಸಲಾಗಿತ್ತು ಅನ್ನುವಂತಹದ್ದು ತನಿಖಾ ವೇಳೆಯಲ್ಲಿ ಬಹಿರಂಗ ಆಗಿತ್ತು. ರೇವಣ್ಣ ಅವರು ರಾಜಕೀಯ ವಿದ್ಯಮಾನಗಳಲ್ಲಿ ಈ ರಾಜಕೀಯ ಬೆಳವಣಿಗೆಗಳನ್ನ ಅಂದ್ರೆ ಆಗಿಂದಾಗೆ ದೇವರಾಜೇಗೌಡ ಇರಬಹುದು, ಬೇರೆ ಬೇರೆ ವ್ಯಕ್ತಿಗಳಿರ್ಬೋದು. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಅವರಿಂದ ವಾಗ್ದಾಳಿ ನಡೆಸ್ತಾ ಇರ್ತಕ್ಕಂಥದ್ದು, ಜೊತೆಗೆ ಈ ರೀತಿಯ ಒಂದು ವಾಗ್ದಾಳಿಯಲ್ಲಿ ಏಕವಚನದಲ್ಲಿ ಬಳಸಿ ತಾಕತ್ತಿದ್ರೆ ಅನ್ನುವಂತಹದ್ದು, ಜೊತೆಗೆ ಗಂಡಸ್ತನದ ಪ್ರಶ್ನೆ ಮಾಡಿರ್ತಕ್ಕಂಥದ್ದು, ಇವೆಲ್ಲವನ್ನು ಸಹ HD ರೇವಣ್ಣ ಅವರು ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ನನ್ನನ್ನ ಹತ್ಯೆಗೆ ಸಂಚು ರೂಪಿಸಲಾಗಿದೆ ಅನ್ನುವಂತಹ ಸ್ಫೋಟಕ ಮಾಹಿತಿಯೊಂದನ್ನ ರೇವಣ್ಣ ಅವರು ಹೊರಹಾಕಿದ್ದಾರೆ. ಜಿಲ್ಲೆಯಲ್ಲಿ ನಾನು ಜನರ ಸೇವೆ ಮಾಡ್ತಾ ಇದ್ದೇನೆ ರಾಜಕೀಯವಾಗಿ, ಆದ್ರೆ ನನ್ನ ಹತ್ಯೆಗೆ ಸಂಚು ರೂಪಿಸಲಾಗಿದೆ ಅನ್ನುವಂತ ಮಾತನ್ನ ಈಗ ಹೇಳಿಕೊಂಡಿದ್ದಾರೆ HD ರೇವಣ್ಣ. ಪ್ರತಿಮಾ, ಥ್ಯಾಂಕ್ ಯು ಹರೀಶ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.